ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ. 2026ರ T20 ವಿಶ್ವಕಪ್ನ ಸೂಪರ್ 8ರ ಹಂತದಲ್ಲಿ ಎರಡು ಬಲಿಷ್ಠ ತಂಡಗಳು ಇವತ್ತು ಮುಖಾಮುಖಿ ಆಗ್ತಾ ಇವೆ. ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಇಂದು ಅಹಮದಾಬಾದ್ನ ಶ್ರೀ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಮುಖಾಮುಖಿ ಆಗ್ತಾ ಇವೆ. ಇದು ಬರೀ ಪಂದ್ಯವಲ್ಲ, 2024ರ ವಿಶ್ವಕಪ್ ಫೈನಲ್ನ ಮರುಕಳಿಕೆ. ಅವತ್ತು ಬಾರ್ಬಡೋಸ್ನಲ್ಲಿ ಸೋತ ದಕ್ಷಿಣ ಆಫ್ರಿಕಾ ಇವತ್ತು ಸೇಡು ತೀರಿಸಿಕೊಳ್ಳಲು ಸಜ್ಜಾಗಿದೆ. ಇನ್ನು ಎರಡೂ ತಂಡಗಳು ಈ ಬಾರಿ ಟೂರ್ನಿಯಲ್ಲಿ ಇಲ್ಲಿಯ ತನಕ ಅಜೇಯವಾಗಿ ಗೆಲ್ಲುತ್ತಾ ಬಂದಿವೆ. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದು ನಿಜಕ್ಕೂ ಕೂಡ ಕುತೂಹಲವನ್ನು ಮೂಡಿಸಿದೆ. ಇಲ್ಲಿ ಗಮನಿಸಬೇಕಾದ ಅಂಶಗಳೇನೆಂದರೆ, ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮತ್ತು ಅವರ ತಂಡದ ಬ್ಯಾಟಿಂಗ್ ಲೈನಪ್ ತುಂಬ ಸ್ಫೋಟಕ ಫಾರ್ಮ್ನಲ್ಲಿದೆ. ಆದರೆ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಅವರ ಫಾರ್ಮ್ದೇ ಸ್ವಲ್ಪ ಚಿಂತೆ ಕಾಡ್ತಾ ಇದೆ. ಅವರು ಇವತ್ತಿನ ಪಂದ್ಯದಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ದಕ್ಷಿಣ ಆಫ್ರಿಕಾ ತಂಡದ ವಿಚಾರಕ್ಕೆ ಬಂದರೆ, ನಾಯಕ ಐಡೆನ್ ಮಾಕ್ರಮ್ ಮತ್ತು ಕ್ವಿಂಟನ್ ಡಿಕಾಕ್ ಅವರಂತಹ ಆಟಗಾರರು ಟೀಮ್ ಇಂಡಿಯಾದ ಬೌಲರ್ಗಳಿಗೆ ದೊಡ್ಡ ಸವಾಲಾಗಿದ್ದಾರೆ. ಇನ್ನು ಪಿಚ್ನ ಮತ್ತು ಹವಾಮಾನ ವರದಿ ನೋಡೋದಾದರೆ, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ಸಾಮಾನ್ಯವಾಗಿ ಬ್ಯಾಟಿಂಗ್ಗೆ ಉತ್ತಮವಾಗಿದೆ. ಸಂಜೆಯ ಹೊತ್ತಿಗೆ ಇಲ್ಲಿನ ವಾತಾವರಣ ಆಟಕ್ಕೆ ಅತ್ಯಂತ ಪೂರಕವಾಗಿದ್ದು, ಯಾವುದೇ ಮಳೆಯ ಅಡ್ಡಿ ಇಲ್ಲದೆ ಪಂದ್ಯ ನಡೆಯಲಿದೆ ಅಂತ ಹವಾಮಾನ ವರದಿ ತಿಳಿಸಿದೆ. ಇನ್ನು ಈ ಹೈ ವೋಲ್ಟೇಜ್ ಪಂದ್ಯವನ್ನು ನೋಡಲು ಮರೆಯದಿರಿ. ಇಂದು ಸಂಜೆ 7 ಗಂಟೆಗೆ ಟಾಸ್ ನಡೆಯುತ್ತೆ, ಪಂದ್ಯ ಆರಂಭವಾಗಲಿದೆ. ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಕಮೆಂಟ್ನಲ್ಲಿ ತಿಳಿಸಿ. ಕ್ರಿಕೆಟ್ನ ಇಂತಹ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.